ಹಾಯ್ ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ದಿನ ಆದಮೇಲೆ ಒಂದು ವ್ಲಾಗ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅರ್ಜೆಂಟಾಗಿ ನಾವು ಊರಿಗೆ ಹೊರಡ್ತಾ ಇದ್ದೀವಿ. ಅಂದರೆ ಹೋಗೋ ಪ್ಲ್ಯಾನ್ ಏನಿರಲಿಲ್ಲ. ಅದು ಸಂಜೆ ಪ್ಲ್ಯಾನ್ ಮಾಡಿಕೊಂಡು ಒಂದು 4 ಗಂಟೆ ಅಷ್ಟೊತ್ತಿಗೆ ಹೊರಟ್ವಿ ಇಲ್ಲಿಂದ. 4 ಗಂಟೆಗೆ ಹೊರಟು ಅಲ್ಲಿ ಹೋಗಬೇಕಾದ್ರೆ ಒಂದು 8 ಗಂಟೆ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. 4 ಗಂಟೆ ಅಂದರೆ 4:15 ಆಗಿತ್ತು ಇಲ್ಲಿಂದ ಹೊರಡಬೇಕಾದ್ರೆ. ಮತ್ತು ನಾನು ಟೀ ಕುಡಿದೆ, ಸುಮಾರು ದಿನ ಆಗಿತ್ತು. ಅಲ್ಲೇ ದಾರಿಗೆ ನಿಲ್ಲಿಸಿ ಟೀ ಕುಡಿದೆ. ಅಂದರೆ ಸಕ್ಕರೆ ಹಾಕಿರಲಿಲ್ಲ, ಹಾಗೆ ಶುಗರ್ಲೆಸ್ ಕುಡ್ಕೊಂಡು ಹೊರಟ್ವಿ. ಶಿವಮೊಗ್ಗ ಹೋಗಬೇಕಾದ್ರೆ ನಮ್ಗೆ ಇಲ್ಲಿಂದ 1.5 ಗಂಟೆ 2 ಗಂಟೆ ಹಂಗೆ ಹಿಡಿಯುತ್ತೆ. ಶಿವಮೊಗ್ಗದಿಂದ ನಮ್ಮೂರಿಗೆ ಹೋಗಬೇಕು ಅಂತ ಅಂದರೆ 1.5 ಅವರ್ ಆಗುತ್ತೆ. ಹಾಗೆ ನಾವು ಅಲ್ಲಿ ದಾರಿಲೆಲ್ಲ ನಿಲ್ಲಿಸಿ ಏನಾದರೂ ಹೋಯಿತು ಅಂತ ಹೇಳಿದ್ರೆ ಸ್ವಲ್ಪ ದೂರನೇ ಆಗುತ್ತೆ. ನಾವಿಲ್ಲಿ ಸ್ವಲ್ಪ ಟೀ ಕುಡಿಯೋಕ್ಕಂತ ಹೇಳಿ ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡಿದ್ವಿ. ಸ್ವಲ್ಪ ಕತ್ಲೆನೇ ಆಗಿತ್ತು ಇಲ್ಲೆಲ್ಲ ನಾವು ಹೋಗಬೇಕಾದ್ರೆ. ಅಂದರೆ ನಮ್ಗೆ ಈ ರೋಡಲ್ಲಿ ಹೋಗಬೇಕಾದ್ರೆ ಅಷ್ಟೇನು ಅನಿಸಲ್ಲ, ಯಾಕಂದರೆ ಫುಲ್ ಹೈವೇ ಇರುತ್ತೆ ಮತ್ತು ಸುತ್ತ ಮನೆಗಳೆಲ್ಲ ಇರುತ್ತೆ. ಶಿವಮೊಗ್ಗದಿಂದ ಆಚೆ ಹೋಗಬೇಕಾದ್ರೆ ಫುಲ್ಲು ಕಾಡು, ಸ್ವಲ್ಪ ಭಯ ಆದಂಗೆ ಆಗ್ತಾ ಇರುತ್ತೆ. ಸ್ವಲ್ಪ ಕತ್ಲೆನೂ ಆಗಿರುತ್ತಲ್ವ. ಇಲ್ಲಿ ಹೋಗ್ತಾ ಸ್ವಲ್ಪ ಬೆಳಕೆಲ್ಲ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ ಹೋಗ್ತಾ. ಇನ್ನು ಶಿವಮೊಗ್ಗ ಎಲ್ಲ ದಾಟಿದ್ಮೇಲೆ ಇದು ನಮ್ಮೂರಿನ ರೋಡು. ಆ ರೋಡಿಗೂ ಈ ರೋಡಿಗೂ ಎಷ್ಟು ವ್ಯತ್ಯಾಸ ಇದೆಯಲ್ಲ. ಅಲ್ಲಿ ಫುಲ್ಲು ಮನೆ ಸೈಟು ಆ ಥರ ಎಲ್ಲ ಕಾಣ್ತಾ ಇರುತ್ತೆ. ಇಲ್ಲಿ ಬರೀ ಕಾಡು. ನಾವಿಲ್ಲಿ ಮಂಡಗದ್ದೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಕಾಡು. ಇಲ್ಲೊಂದು ತುಂಬ ಭಯ ಆಗುತ್ತೆ ಹೋಗ್ತಾ. ಒಬ್ಬೊಬ್ಬರೇ ಎಲ್ಲ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಇಲ್ಲಿಂದ ನಾವು ನೆಕ್ಸ್ಟು ಮಹಿಷಿ ಅಂತ ಬರುತ್ತೆ, ಅಲ್ಲಿಗೆ ಹೋದ್ವಿ. ಅಲ್ಲಿ ಜಾತ್ರೆ ಅಂತೆ. ಅಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದರು. ಅದ್ರದ್ದು 1-2 ಕ್ಲಿಪ್ಪಿಂಗ್ಸ್ ತೊಗೊಳೋಣ ಅಂತ ಹೇಳಿ ಹಾಗೆ ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕಂತೂ. ಅಂದರೆ ಕತ್ಲೆ ಆಗಿತ್ತಲ್ಲ, ಅದಕ್ಕೆ ಹೋಗಲಿಲ್ಲ. ಇನ್ನು ಮನೆಗೆ ಬಂದು ರೆಸ್ಟ್ ಎಲ್ಲ ಮಾಡಿದ್ವಿ. ಇದು ಬೆಳಗ್ಗೆದು ವ್ಲಾಗು. ಬೆಳಗ್ಗೆ ಇಡ್ಲಿ ಮಾಡಿತ್ತು. ಇಡ್ಲಿ ಜೊತೆ ಆಲೂಗೆಡ್ಡೆ ಸಾಂಬಾರನ್ನ ತಿಂದ್ಬಿಟ್ಟು ನನ್ನ ಮಗಳಿಗೆ ಸ್ವಲ್ಪ ಕಟಿಂಗ್ ಮಾಡಿಸ್ಬೇಕಿತ್ತು. ಇಲ್ಲೆಲ್ಲ ಅವಳು ಕಟಿಂಗ್ ಮಾಡ್ಸೋಕೆ ಕೂರೋದೇ ಇಲ್ಲ. ಬ್ಯೂಟಿಷಿಯನ್ ಹತ್ರೆಲ್ಲ ಮಾಡಿಸಿದ್ರೆ ಅವಳು ಕೂರೋದೇ ಇಲ್ಲ. ಅದಕ್ಕೆ ಇಲ್ಲೊಂದು ಕಟಿಂಗ್ ಶಾಪ್ ಇದೆ. ಫಸ್ಟ್ ಟೈಮ್ ಅವಳಿಗೆ ಅಲ್ಲೇ ಕಟಿಂಗ್ ಮಾಡಿಸಿದ್ದು. ಅವ್ರ ಹತ್ರನಾದರೂ ಕೂರ್ತಳ ನೋಡೋಣ ಅಂತ ಹೇಳಿ ಕರ್ಕೊಂಡೋದೆ. ಯಾವಾಗಲೂ ಮಶ್ರೂಮ್ ಕಟಿಂಗ್ ಮಾಡಿಸ್ತಿದ್ದೆ, ನನಗಂತೂ ಬೋರ್ ಆಗೋಗಿತ್ತದು. ನಾನು ಅವಳಿಗೆ ಹೆಬ್ಬುಲಿ ಥರ ಕಟಿಂಗ್ ಮಾಡಿಸ್ಬೇಕಂತ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ಅಂತ ಹೇಳಿ ಇವತ್ತು ಕರ್ಕೊಂಡೋದೆ. ಪರವಾಗಿಲ್ಲ, ಇವತ್ತು ಸುಮ್ಮನೆ ಕೂತಿದ್ಲು, ಏನೂ ಹಠ ಮಾಡಲಿಲ್ಲ, ಗಲಾಟೆ ಮಾಡಲಿಲ್ಲ, ಸುಮ್ಮನೆ ಕೂತಿದ್ಲು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಲ್ಲಿ ಗಲಾಟೆ ಮಾಡ್ತಾಳೇನೋ ಅಂತ ಅಂದ್ಕೊಂಡಿದ್ದೆ. ನೀವೇ ನೋಡ್ತಿದ್ದೀರಲ್ಲ, ಸುಮ್ಮನೆ ಕೂತಿದ್ಲು. ಅವ್ರ ಪಪ್ಪ ಹಿಡ್ಕೊಂಡು ಕೂತಿದ್ರು. ಸುಮ್ಮನೆ ಅವ್ರು ಕಟಿಂಗ್ ಮಾಡೋರನ್ನೇ ನೋಡ್ತಾ ಕೂತಿದ್ಲು. ಆದರೆ ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಳೆ. ನಾನು ಇಲ್ಲಿ ಮಾಡಿಸ್ಬೇಕಾದ್ರೆ, ಸಿಟಿಲಿ ಮಾಡಿಸ್ಬೇಕಾದ್ರೆ, ಲೇಡೀಸ್ ಹತ್ರ ಮಾಡಿಸ್ಬೇಕಾದ್ರೆ ಇಲ್ಲಿ ಮಾತ್ರ ತುಂಬ ಚೆನ್ನಾಗಿ ಸುಮ್ಮನೆ ಕೂತಿದ್ಲು. ಅವರು ನೀಟಾಗಿ ತೆಗಿಯೋ ತನಕನೂ ಸುಮ್ಮನೆ ಕೂತಿದ್ಲು. ಇವಳು ಸುಮ್ಮನೆ ಕೂತ್ರೆ ಅವರು ನೀಟಾಗಿ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಒಂದು ಸೈಡ್ ಫುಲ್ಲು ಹಿಂಗೆ ಹೆಬ್ಬುಲಿ ಥರ 3 ಗೀಟ್ ಹಾಕ್ಸ್ಕೊಂಡು ಕರ್ಕೊಬಂದೆ. ತುಂಬ ಚೆನ್ನಾಗಿ ಕೂತಿತ್ತು. ನನಗಂತೂ ಅವಳೇನೋ ಕೂತಿದ್ದು ಇಷ್ಟು ಸುಮ್ಮನೆ ಅಂತ ಅನ್ನಿಸ್ಬಿಡ್ತು. ಏನು ಚೂರು ತರಲೆ ಮಾಡ್ತಿರ್ಲಿಲ್ಲ, ಸುಮ್ಮನೆ ಕೂತಿದ್ಲು. ನನಗೆ ನನ್ನ ಮಗಳನ್ನ ಹುಡುಗಿ ಥರ ಡ್ರೆಸ್ ಮಾಡೋಕ್ಕಿಂತ ಹುಡುಗನ ಥರ ಡ್ರೆಸ್ ಮಾಡೋಕ್ಕೆ ತುಂಬ ಇಷ್ಟ. ಅದಕ್ಕೋಸ್ಕರ ಯಾವಾಗಲೂ ಕಟಿಂಗು ಮತ್ತೆಲ್ಲದು ಹುಡುಗನ ಥರ ಡ್ರೆಸ್ಸು ಎಲ್ಲ ನಾನು ಹುಡುಗನ ಥರನೇ ಅವಳಿಗೆ ಚಾಯ್ಸ್ ಮಾಡ್ತಾಯಿರ್ತೀನಿ. ಬಟ್ ಅವಳಿಗೆ ಏನಂತ ಹೇಳಿದ್ರೆ, ಅವಳಿಗೆ ಫ್ರಾಕು, ಲಿಪ್ಸ್ಟಿಕ್ಕು, ನೈಲ್ ಪಾಲಿಶು ಆ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ. ನನಗೆ ಅದೆಲ್ಲ ಅವಳಿಗೆ ಹಾಕೋಕ್ಕೆ ಇಷ್ಟ ಆಗೋಲ್ಲ. ಆದರೂ ಒಂದ್ಸರಿ ಹೆಬ್ಬುಲಿ ಕಟಿಂಗ್ ಮಾಡಿಸ್ಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಅಂತೂ ಆಸೆ ಈಡೇರ್ತು ಇವತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿಬಿಡ್ತು. ನೋಡಿ ಹೆಂಗೆ ಕೂತಿದ್ದಾಳೆ ಅಂತ ಹೇಳಿ. ಸುಮ್ಮನೆ ಕೂತಿದ್ದಾಳೆ ನೋಡಿ. ಇನ್ನು ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಹಾಕ್ತೀನಿ ಹೆಂಗೆ ಕಾಣ್ತಿದ್ಲು, ಫುಲ್ಲು ಕಟಿಂಗ್ ಆದಮೇಲೆ ಹೆಂಗೆ ಕಾಣ್ತಿದ್ಲು ಅಂತ ಹೇಳಿ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಹಾಕ್ತೀನಿ ನೋಡಿ, ಆಯಿತಾ. ಇದು ಫೈನಲಾಗಿ ಹೆಂಗೆ ಕಾಣ್ತಿತ್ತು ಅಂತ ಹೇಳಿ ನಾನು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದು. ಆ ವೀಡಿಯೋ ಶೂಟ್ ಮಾಡೋಕ್ಕೂ ಅಷ್ಟಾಗಿ ಆಗ್ತಿರ್ಲಿಲ್ಲ. ಲಾಸ್ಟಿಗೆ ಒಂಚೂರು ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಈ ಥರ ಕಾಣ್ತಿತ್ತು. 3 ಗೀಟ್ ಅದು ಸೈಡಲ್ಲಿ ಹೊಡೆದಿದ್ರು. ತುಂಬ ಚೆನ್ನಾಗಿ ಕಾಣ್ತಾಯಿದ್ಲು. ಇನ್ನು ಅಲ್ಲಿಂದ ಹೊರಟು ಮನೆಗೆ ಏನಾದರೂ ಚಿಕನ್ ಅಥವಾ ಮೀನು ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ಮೀನು ಇಲ್ಲಿ ಕಟೆಕ್ಲು ಅಂತ ಹೇಳಿ ಇವ್ರ ಹೆಸರು. ನಾವು ಮೀನು ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಸಂತೆ ಇರುತ್ತೆ. ಮೀನು ಅಷ್ಟಾಗೇನು ಚೆನ್ನಾಗಿರಲಿಲ್ಲ. ಬಂಗಡೆ ಅಂತ ಹೇಳ್ತಾರೆ ಈ ಮೀನಿಗೆ. ಅದನ್ನು ತಗೊಬೇಕಂತ ನಾನಿದ್ದೆ. ಬಟ್ ಅದು ಅಷ್ಟು ಚೆನ್ನಾಗಿರಲಿಲ್ಲ, ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು. ಅದಕ್ಕೆ ಇದು ಬೈಗೆ ಅಂತ ಅಂತಾರೆ, ಬೂತಾಯಿ ಅಂತಾರೆ. ಆ ಮೀನನ್ನು ತಗೊಂಡು ಫ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೆ. ನಮಗೆ ಇಲ್ಲಿ ಮೀನು ಹೆಚ್ಚಾಗಿ ಸಿಗಲ್ಲ. ಅದಕ್ಕೋಸ್ಕರ ಊರಲ್ಲಿ ಹೋದಾಗ ಮೀನು ಸಾಂಬಾರು ಮಾಡಿ ಊಟ ಮಾಡ್ಕೊಂಡ್ಬರ್ತೀನಿ. ನನಗೆ ಮೀನು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಚಿಕನ್ಗಿಂತ ಮೀನು ತಿನ್ನೋಕ್ಕೆ ನನಗೆ ಇಷ್ಟ ಆಗುತ್ತೆ. 180 ಹೇಳಿದ್ರು ಕೆಜಿಗೆ. ಮೀನೇನು ಅಷ್ಟೇನು ಚೆನ್ನಾಗಿ ಇರಲಿಲ್ಲ. ಅದೂ ಸ್ವಲ್ಪ ಸಾಫ್ಟ್ ಆದಂಗೆ ಆಗಿತ್ತು. ಅವ್ರು ಅಲ್ಲಿಂದ ಐಸಲ್ಲಿ ತರ್ತಾರಲ್ವ, ಅದು ಸ್ವಲ್ಪ ಸಾಫ್ಟ್ ಆದಂಗೆ ಆಗಿತ್ತು. ಬಟ್ ಇಟ್ಸ್ ಓಕೆ ಅಂತ ಹೇಳಿ ತಗೊಂಡು ಬಂದ್ವಿ. ಮೀನು ಸಾಂಬಾರು, ಚಿಕನ್ ಸಾಂಬಾರೆಲ್ಲ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಖಾರ ಹುಳಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಾನು ಪ್ರೆಗ್ನೆಂಟ್ ಇರ್ತಾಯಿಲ್ಲ, ಅವರೇ ಮಾಡಿಕೊಡ್ತಿದ್ರು. ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಮೀನನ್ನ ತಂದು ಕ್ಲೀನ್ ಮಾಡಿದ್ವಿ. ಕ್ಲೀನ್ ಅಂತ ಹೇಳಿದ್ರೆ ಕ್ಲೀನು ಸೋಸೋದು ಅಂತ ಹೇಳ್ತಾರೆ ನಮ್ಮ ಕಡೆ. ಅದನ್ನು ನಮ್ಮ ಮನೆಯವ್ರು ಮಾಡಿದ್ರು ಕ್ಲೀನೆಲ್ಲ. ಅದನ್ನು ನಾನು ಮಾಡ್ತೀನಿ, ಬಟ್ ಅವರೇ ಮಾಡ್ತೀನಿ ಅಂತ ಹೇಳಿದ್ರು. ಅವರೇ ಮಾಡಿದ್ರು ಕ್ಲೀನೆಲ್ಲ.
ಅಂದರೆ ಈ ಕತ್ರಿ ಇದ್ದರೆ ಈಸಿ ಆಗುತ್ತೆ ಕ್ಲೀನ್ ಮಾಡೋದು. ಕತ್ತಿಲೆಲ್ಲ ಸ್ವಲ್ಪ ಕಷ್ಟನೇ ಮೀನು ಕ್ಲೀನ್ ಮಾಡೋದು. ಕತ್ರಿ ಇದ್ದರೆ ಬೇಗ ಬೇಗ ಕ್ಲೀನ್ ಮಾಡಿ ಮುಗಿಸ್ಬೋದು. ಇವರು ಕ್ಲೀನೆಲ್ಲ ಮಾಡಿಕೊಟ್ರು. ನಾನು ಅಷ್ಟೊತ್ತಿಗೆ ಫ್ರೈಗೆಲ್ಲ ರೆಡಿ ಮಾಡಿದ್ದೆ. ನಾವು ಬರೋಷ್ಟರಲ್ಲಿ ಅಮ್ಮ ಸಾಂಬಾರಿಗೆಲ್ಲ ರೆಡಿ ಮಾಡಿಬಿಟ್ಟಿದ್ರು. ನಾನು ಬಂಗಡೆ ಮೀನು ತರ್ತೀನಿ ಅಂತ ಹೇಳಿ ಅವರು ಖಾರ ರೆಡಿ ಮಾಡಿದರು. ಇದು ನೋಡಿದ್ರೆ ನಾನು ಬೈಗೆ ಮೀನು ತಂದೆ. ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಫ್ರೈ ಮಸಾಲ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ, ಫ್ರೀಸ್ ಆಗಲಿ ಅಂತ ಹೇಳಿ. ಅದು ಮ್ಯಾರಿನೇಟ್ ಆದಮೇಲೆ ತೆಗೆದು ಫ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ. ನನಗಂತೂ ಫ್ರೈ ಅಂದರೆ ತುಂಬ ಇಷ್ಟ. ಆದರೆ ಇವತ್ತೊಂದಿನ ಚೀಟ್ ಮೀಲ್ ಮಾಡಿದೆ. ನಾನು ಫ್ರೈಡ್ ಐಟಮ್ಸ್ ತಿನ್ನಲ್ಲ, ಆದರೆ ಇವತ್ತೊಂದಿನ ತಿಂದರೆ ಏನೂ ಆಗಲ್ಲ ಅಂತ ಹೇಳಿ ಇವತ್ತು ಫ್ರೈ ಮಾಡೋಣ ಅಂತ ಹೇಳಿ ಆಯಿಲ್ ಫ್ರೈ ಮಾಡಿದ್ದೆ. ಇನ್ನು ನಾಳೆಯಿಂದ ಡಯಟ್ ಕಂಟಿನ್ಯೂ ಮಾಡಿದ್ರೆ ಆಯಿತು ಅಂತ ಹೇಳಿ ಇವತ್ತು ಫ್ರೈ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೈನೂ ಅಷ್ಟೇ. ನನಗೆ ಫಿಶ್ ಫ್ರೈ, ಫಿಶ್ ಸಾಂಬಾರು ಎಲ್ಲದೂ ಇಷ್ಟ ಆಗುತ್ತೆ. ಫಿಶಲ್ಲಿ ಏನು ಮಾಡಿದ್ರೂ ಇಷ್ಟ ಆಗುತ್ತೆ. ಆದರೆ ಹೊಳೆ ಮೀನು, ಕೆರೆ ಮೀನು ಅದೆಲ್ಲ ಇಷ್ಟ ಆಗಲ್ಲ. ಬೂತಾಯಿ ಬಂಗಡೆ ಆದರೆ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ. ನಾನು ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕಬೇಕಿತ್ತು. ಖಾರ ಸ್ವಲ್ಪ ಕಮ್ಮಿ ಆಗಿತ್ತು. ನೋಡೋಕ್ಕೂ ಅಷ್ಟೇನು ಇದಿರಲಿಲ್ಲ. ಮತ್ತು ಚಿರೋಟಿ ರವೆ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಾಗ್ತಿತ್ತು. ಚಿರೋಟಿ ರವೆನೂ ಖಾಲಿ ಆಗಿಬಿಟ್ಟಿತ್ತು, ಇರಲಿಲ್ಲ. ನನಗೆ ನೆನಪಾಗಲಿಲ್ಲ ತರಬೇಕು ಅಂತ ಹೇಳಿ. ಇದಿಷ್ಟು ಮೀನು ಫ್ರೈನೆಲ್ಲ ಮಾಡಿಬಿಟ್ಟು ಚೆನ್ನಾಗಿ ಊಟ ಮಾಡಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಏನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆನಾ? ಬಾಯ್.